ನಮಸ್ತೆ ಎಲ್ಲರಿಗೂ. ಬನ್ನಿ, ಕಮೆಂಟಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ. ಅಕ್ಷಯ ಮತ್ತು ಅಕ್ಷಯ ಮರ್ತೋಗಿದೆ, ಭಾಳಷ್ಟು ಜನ ಮಾಡಿದ್ರಿ. ಅದ್ರಲ್ಲಿ ಅಕ್ಷಯ ಹೆಸರು ಮಾತ್ರ ಜಾಸ್ತಿ ನೆನಪಿದೆ, ಸಾರಿ ಮಿಕ್ದವ್ರ ಹೆಸರು. ಏನು ಅಂದರೆ ಯಾವಾಗ ಬರ್ತಾರೆ, ಯಾವಾಗ ಆಗತ್ತೆ, ಯಾವಾಗ ಬ್ಲಾಕ್ ಮಾಡಿರೋ ನಂಬರ್ ತೆಗಿತಾರೆ, ಯಾವಾಗ ವಾಪಸ್ ಬರ್ತಾರೆ, ಯಾವಾಗ ಮಾತಾಡ್ತಾರೆ, ಈ ಥರ ಯಾವಾಗ ಅನ್ನೋ ಪ್ರಶ್ನೆಗೆ ಇಲ್ಲಿ ಟೈಮಿಂಗ್ ಇಟ್ಟಿದ್ದೀನಿ ಏಂಜಲ್ಸ್ದು. ಯಾಕೆಂದರೆ ನಾನು ಏನೇ ಹೇಳಿದ್ರು ನಿಮಗೆ ಅದು ಸರಿ ಅನ್ಸೋದಿಲ್ಲ, ತಪ್ಪು ಅನ್ಸ್ಬೋದು. ಅದಕ್ಕೆ ನಿಮ್ಮ ಇಂಟ್ಯೂಷನ್ಗೆ ಬಿಡ್ತೀನಿ. ಅದಕ್ಕೆ ಸ್ಟೋನ್ ಕೂಡ ಇಟ್ಟಿಲ್ಲ, ಇಲ್ಲಿ ಕಾರ್ಡ್ಸ್ನೇ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ. ಇದು ಮೊದಲನೇದು, ಎರಡನೇದು, 3, 4, 5, 6. ಸೊ 6ರಲ್ಲಿ ಎಷ್ಟಾದರೂ ಆಯ್ಕೆ ಮಾಡಿ, 1 ಆದರೂ ಆಯ್ಕೆ ಮಾಡಿ, 2 ಆದರೂ ಆಯ್ಕೆ ಮಾಡಿ. ಆದರೆ ಹೆಚ್ಚಾಗಿ ಎಸ್ ಆರ್ ನೋನ ಸಿಂಗಲ್ ಆಗಿ ಆಯ್ಕೆ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಿಮ್ಮ ಇಷ್ಟ, ನಿಮ್ಮ ಇಂಟ್ಯೂಷನ್ಗೆ ಬಿಟ್ಟಿದ್ದು. ನೀವು ನಿರ್ಧಾರ ಮಾಡ್ಕೊಳ್ಳಿ ಎಷ್ಟನ್ನ ಆಯ್ಕೆ ಮಾಡ್ತೀರಾ, ಎಷ್ಟನ್ನ ಆಯ್ಕೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಅದ್ರ ಮೇಲೆ ಹೋಗೋದಿದ್ರು ಹೋಗಿ. ಸೊ ಮೊದಲನೇದು, ಎರಡನೇದು, 3, 4, 5, 6. ಬನ್ನಿ, ಇದು ಬರೀ ಟೈಮಿಂಗ್ ಅಷ್ಟೇ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇನ್ ನಿಯರ್ ಫ್ಯೂಚರ್ ಅಂದರೆ ಮುಂದಕ್ಕೆ ಬರ್ತಾರೆ, ಯಾವಾಗ ಅಂತ ಟೈಮಿಂಗ್ ಇಲ್ಲ ಅಲ್ಲಿ. ಸೊ ಆದಷ್ಟು ಬೇಗ ಬರ್ತಾರೆ ಅಂತ. ನಾಳೆ ಬಂದರೂ ಬರ್ಬೋದು, ವರ್ಷ ಆದರೂ ಆಗ್ಬಹುದು, 2 ವರ್ಷ ಆದರೂ ಆಗಬಹುದು, ಅಥವಾ ಬೆಳಿಗ್ಗೆನೆ ಬಂದ್ಬಿಡ್ಬೋದು, ಸಂಜೆಗೂ ಬಂದ್ಬಿಡ್ಬೋದು. ಇನ್ ನಿಯರ್ ಫ್ಯೂಚರ್ ಬರ್ತಾರೆ ಅಂತ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ಇನ್ ಕೆಲವು ವಾರಗಳಲ್ಲಿ ಬರ್ತಾರೆ ಅಂತ. ಇನ್ನು ಕೆಲವು ವಾರ, ಎಷ್ಟು ವಾರ ಆದ್ರೂ ಆಗ್ಬೋದು, 10 ವಾರ ಆಗ್ಬೋದು, 20 ವಾರ ಆಗ್ಬೋದು, 1 ವಾರದೊಳಗೆ ಬರಬಹುದು. ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಾಟ್ ದ ರೈಟ್ ಟೈಮ್. ಈಗ ಅವ್ರು ಬರ್ಲಿಕ್ಕೆ ಸರಿಯಾದ ಸಮಯ ಅಲ್ಲ ಇದು. ಈಗ ಅವ್ರು ಬರ್ಲಿಕ್ಕೆ ಸರಿಯಾದ ಸಮಯ ಅಲ್ಲ, ಹಾಗಾಗಿ ಈಗ ಅವರು ಬರೋದಿಲ್ಲ. ಅವ್ರು ಬರ್ಲಿಕ್ಕೆ ಸಮಯ ಸರಿ ಇಲ್ಲ, ಹಾಗಾಗಿ ಬರೋದಿಲ್ಲ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪರ್ಫೆಕ್ಟ್ ಟೈಮಿಂಗ್. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ಅವ್ರು ಬರ್ತಾರೆ, ಡಿವೈನ್ ಟೈಮಿಂಗಲ್ಲಿ ಅವ್ರು ಬರ್ತಾರೆ. ಡಿವೈನ್ ಟೈಮಿಂಗ್ ಯಾವಾಗ ಬರುತ್ತೆ ಅಂದರೆ, ಮೇ ಬಿ ಈ ಕ್ಷಣನೇ ಡಿವೈನ್ ಟೈಮಿಂಗ್ ಇದ್ರೆ ನಿಮಗೆ ಈ ಕ್ಷಣನೇ ಬರ್ಬೋದು, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಡಿವೈನ್ ಟೈಮಿಂಗಲ್ಲಿ ಅವ್ರು ಬರ್ತಾರೆ ಅಂತ. ನೀವು ಅನ್ಕೊಂಡಾಗ ಬರೋದಿಲ್ಲ. ಯಾವಾಗ ಪ್ರಕೃತಿ ಅಥವಾ ಒಂದು ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಮೆಸೇಜ್ ಹೋಗಿ ಅವರು ನಿರ್ಧಾರ ತಗೊಂಡು ಬರ್ತಾರೋ ಅವಾಗ ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ, ದೇವರು ನಿರ್ಧಾರ ಮಾಡಿರುವಂಥ ಸಮಯದಲ್ಲಿ. ಯಾರು 5ನೇದು ಆಯ್ಕೆ ಮಾಡಿದ್ದೀರಾ? ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್, ಮುಂದಿನ ಕೆಲವು ತಿಂಗಳೊಳಗೆ ಅವರು ಬರ್ತಾರೆ. ಎಷ್ಟು ತಿಂಗಳೊಳಗೆ? ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು. ಇಷ್ಟು ತಿಂಗಳು ಅಂತ ಇಲ್ಲ, ಒಟ್ಟಿನಲ್ಲಿ 1 ತಿಂಗಳಿಂದ ಎಷ್ಟು ತಿಂಗಳಾದರೂ ಆಗ್ಬೋದು, ಅಷ್ಟರೊಳಗೆ ಬರ್ತಾರೆ. ಇದ್ರ ಪ್ರಕಾರ ಏನು ಅಂದರೆ 1 ತಿಂಗಳೊಳಗೆ ಬರ್ತಾರೆ ಅಂತ. ಇಲ್ಲ ಬರೋದಿಲ್ಲ ಅಂದರೆ 1, 2, 3 ತಿಂಗಳೊಳಗೆ ಬರ್ತಾರೆ. ಅದಕ್ಕೂ ಮೀರಿ ಏನು ಆಗೋದಿಲ್ಲ ಅಷ್ಟೇ ಅಂತ ಅನಿಸುತ್ತೆ. ಆದರೂ ಕೆಲವು ಸತಿ ಯೂನಿವರ್ಸ್ ಏನಂದರೆ ಗ್ರಹಗತಿಗಳಾಗಲಿ, ನಮ್ಮ ಗ್ರಹಚಾರ ಆಗಲಿ, ನಮ್ಮ ಮನಸ್ಥಿತಿ ಆಗಲಿ ಹೇಗೆ ಬದಲಾಗ್ತಾ ಹೋಗುತ್ತೋ ಹಾಗೆ ಎನರ್ಜಿ ಕೂಡ ಬದಲಾಗತ್ತೆ. ಸೊ 30 ಡೇಸ್ವರೆಗೂ ಎನರ್ಜಿ ಸೇಮ್ ಇರುತ್ತೆ, ಕೆಲವು ಸತಿ ಅದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. 6ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎ ಇಯರ್ ಫ್ರಮ್ ನಾವು, 1 ವರ್ಷದೊಳಗೆ ಯಾವಾಗ ಬೇಕಾದರೂ ಬರಬಹುದು. ಎ ಇಯರ್ ಫ್ರಮ್ ನಾವು ಕಾರ್ಡ್ ಬಂದಾಗ ಬಹಳಷ್ಟು ಜನ ಕಮೆಂಟಲ್ಲಿ ಹಾಕಿರ್ತೀರ, ನಾನು ನೋಡ್ತಾ ಇರ್ತೀನಿ. 1 ವರ್ಷದಿಂದ ನಾನು ಕಾರ್ಡ್ ತೆಗಿತಾನೆ ಇದ್ದೀನಿ, 2 ತಿಂಗಳಿಂದ ತೆಗಿತಾನೆ ಇದ್ದೀನಿ, ಎ ಇಯರ್ ಫ್ರಮ್ ನೌ ಅಂತ ಇದೆ. 1 ವರ್ಷ ಆಯ್ತಾ ನೀವು ಈ ಕಾರ್ಡ್ ನೋಡಿ? ಇಲ್ಲ ಅಲ್ವಾ? ಸೊ 1 ವರ್ಷದವರೆಗೂ ನಿಮ್ಗೆ ವೆಯ್ಟ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ವೆಯ್ಟ್ ಮಾಡಿ, ಇಲ್ಲ ಬಿಟ್ಬಿಟ್ಟು ನಿಮ್ಮ ಜೀವನನ ಬಿಟ್ಬಿಟ್ಟು ಮುಂದುವರಿರಿ. ನಿಮ್ಗಿರೋದು ಒಂದೇ ಜೀವನ. ಯಾವುದೋ ಒಂದು ವ್ಯಕ್ತಿಗೋಸ್ಕರ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆ ವ್ಯಕ್ತಿ ಬರಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಎಸ್, ಆ ವ್ಯಕ್ತಿ ಬರೋ ಟೈಮಿಗೆ ಬರ್ತಾರೆ. ಅಲ್ಲಿವರೆಗೂ ನನ್ನ ಜೀವನನ ವ್ಯರ್ಥ ಮಾಡಬಾರ್ದು ಅಂತ ನಿಮ್ಮ ಜೀವನನ ನಿಮ್ಮ ಕಾಲ ಮೇಲೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ವ್ಯಕ್ತಿಯ ಬರುವಿಕೆವರೆಗೂ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ. ಹೊಸ ವಿಚಾರಗಳನ್ನ ಕಲೀರಿ, ಹೊಸ ಆಸಕ್ತಿನ ಬೆಳೆಸ್ಕೊಳ್ಳಿ, ಹೊಸ ಅರ್ನಿಂಗನ್ನು ಕಲೀರಿ,
ಹೊಸ ಹಾಬೀಸ್ನ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನ ಕೊಡೋ ಅಂಥ ಪ್ರಯತ್ನನ ಮಾಡಿ. ಅವ್ರು ಬಂದಿಲ್ಲ 1 ತಿಂಗಳವರೆಗೂ ಬರಲ್ವಾ, 1 ವರ್ಷದವರೆಗೂ ಬರಲ್ವಾ, ಬರೋದೇ ಇಲ್ವಾ, ನಾಟ್ ದ ರೈಟ್ ಟೈಮಾ, ಯಾವಾಗ ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ, ನಾನು ಸತ್ ಮೇಲೆ ಬರುತ್ತಾ, ಅವ್ರು ಹೋದ್ಮೇಲೆ ಬರುತ್ತಾ, ಇವ್ರು ಬದುಕಿದ್ದಾಗ ಬರುತ್ತಾ? ಸ್ಟಾಪ್ ಇಟ್. ಪರ್ಫೆಕ್ಟ್ ಟೈಮಿಂಗ್, ರೈಟ್ ಟೈಮಿಂಗ್. ಯಾಕೆ ಯೂನಿವರ್ಸ್ ನಿಮಗೆ ಟೈಮಿಂಗ್ ಕೊಡುತ್ತೆ ಅಂದರೆ ನಿಮ್ಮಲ್ಲಿ ಹೀಲಿಂಗ್ ಆಗಬೇಕಾಗಿದೆ. ಇನ್ನೊಬ್ಬರಿಗೋಸ್ಕರ ನೀವೆಲ್ಲಾನು ನಿಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ. ಹಾಗಾಗಿ ಸಮಯದ ಬೆಲೆ ನಿಮಗೆ ಗೊತ್ತಾಗ್ಲಿ ಅಂತ ಸಮಯ ನಿಮ್ಮನ್ನ ಕಾಯಿಸುತ್ತೆ ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಸಮಯಕ್ಕೆ ಶರಣಾಗಿ ಹಾಗಾಗಿ ಮುಂದುವರಿರಿ. ನಿಮ್ಮ ಜೀವನನ ಸರಿಯಾದ ದಿಕ್ಕಲ್ಲಿ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.